ಎಲ್ರಿಗೂ ನಮಸ್ತೆ. ಡಿ.ಎ ಏರಿಕೆ ಬೇಸರದಿಂದ ಈ ಒಂದು ಸರ್ಕಾರಿ ನೌಕರರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಅದು ಕರ್ನಾಟಕದಲ್ಲಿ ಕೇಂದ್ರದ NDA ಸರ್ಕಾರ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಅಂದರೆ ಡಿ.ಎ ಮತ್ತು DR ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಅಂತ ಹೇಳ್ತಾರೆ, ಓಕೆನಾ, DR ಅನ್ನು ಏರಿಕೆ ಮಾಡಿ ದೀಪಾವಳಿ ಹಬ್ಬದ ಉಡುಗೊರೆಯನ್ನು ಕೊಟ್ಟಿದ್ರು. ಆದರೆ ಕರ್ನಾಟಕ ಸರ್ಕಾರ ಡಿ.ಎ ಏರಿಕೆ ಕುರಿತು ಇನ್ನೂ ಯಾವುದೇ ಒಂದು ತೀರ್ಮಾನ ಕೈಗೊಂಡಿಲ್ಲ. ಕೇಂದ್ರದಲ್ಲಿ ಡಿ.ಎ ಏರಿಕೆ ಆದ ಬಳಿಕ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಡಿ.ಎ ಹೆಚ್ಚಳ ಮಾಡಬೇಕಿತ್ತು ನೋಡ್ಕೊಂಡ್ರೆ. ಬಿಕಾಸ್ ಯಾಕಂದ್ರೆ ಯಾವಾಗಲೂ ಅಷ್ಟೇ, ಸೆಂಟ್ರಲ್ ನೀವು ಏನಾದರೂ ಡಿ.ಎ DR ಹೆಚ್ಚಳ ಆದರೆ ಅದನ್ನ ಕರ್ನಾಟಕ ಸರ್ಕಾರ ಕೂಡ ಅದನ್ನು ಅಪ್ಲಿಕೇಬಲ್ ಮಾಡಿಕೊಂಡು ಇಲ್ಲೂ ಕೂಡ ಡಿ.ಎ ಮತ್ತು DR ನ ಹೆಚ್ಚಳ ಮಾಡ್ತಿದ್ರು. ಆದರೆ ಈ ಸಲ ಆ ಥರ ಆಗಿಲ್ಲ. ಇದಕ್ಕೆ ತುಂಬಾ ಜನ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವ್ರು ಯಾವುದೋ ಒಂದು ಫ್ರೀ ಸ್ಕೀಮ್ನ ಕೊಟ್ಟಿದ್ದಾರೆ, ಅಥವಾ ಇವ್ರ ಹಣ ಎಲ್ಲೋ ಹೋಗ್ತಾ ಇದೆ, ಆ ಹಣನ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ, ಅವ್ರಿಗೆ ಸರ್ಕಾರ ನಡೆಸೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೂಡ ತುಂಬಾ ಜನ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಆದರೆ ಅವ್ರು ಕನ್ಫರ್ಮ್ ಮಾಡಿದ್ದಾರೆ, ನಮಗೆ ಯಾವುದೇ ರೀತಿ ಒಂದು ಹಣದ ಸಮಸ್ಯೆ ಇಲ್ಲ, ಆರ್ಥಿಕ ಇಲಾಖೆ ತುಂಬಾ ಚೆನ್ನಾಗಿ ನಾವು ನೋಡ್ಕೊಂತಾ ಇದೀವಿ, ನಾವು ಕೊಟ್ಟ ಮಾತನ್ನ ಉಳಿಸ್ಕೊಂತೀವಿ, ಎಲ್ಲಾ ಸ್ಕೀಮ್ನು ನಾವು ಜನಕ್ಕೆ ತಲುಪಿಸ್ತೀವಿ ಅಂತ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಡಿ.ಎ DR ನ ಹೆಚ್ಚಳ ಮಾಡ್ತಿಲ್ಲ ಅನ್ನೋದು ಒಂದು ಸರ್ಕಾರಿ ನೌಕರರಿಗೆ ಬೇಸರದ ಸಂಗತಿ. ಮುಂದೆ ನೋಡೋದಾದ್ರೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ CS ಷಡಾಕ್ಷರಿ ಅವರು ಏನಿದ್ದಾರೆ, ಅವರು ಈ ಕುರಿತು ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ರು. ಈ ಒಂದು ಆಯೋಗ ಏನಿದೆ ಅದ್ರ ಮೂಲಕ ಅಪರ ಕಾರ್ಯದರ್ಶಿ LK ಅತೀಕ್ ಅವರನ್ನು ಭೇಟಿ ಮಾಡಿ ಬಾಕಿ ಇರುವ ತುಟ್ಟಿ ಭತ್ಯೆಯನ್ನು ಕೂಡಲೇ ಬಿಡುಗಡೆಗೊಳಿಸಿ ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಇದ್ರ ಮುಂದುವರೆದ ಭಾಗ ನೋಡೋದಾದ್ರೆ, ಆದರೆ ಸರ್ಕಾರ ಇದನ್ನು ಈ ಕುರಿತು ಯಾವುದೇ ಒಂದು ಆದೇಶ ಹೊರಡಿಸಿಲ್ಲ, ಅದ್ರ ಬಗ್ಗೆ ಎಲ್ಲೂ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಆದ್ದರಿಂದ ನವೆಂಬರ್ 12ರಂದು ಅಂದ್ರೆ 12ರಂದೇ ಅವರು ಆಲ್ರೆಡಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪತ್ರನ ಕೂಡ ಬರೆದಿದ್ದಾರೆ. ಸರ್ಕಾರಿ ನೌಕರರು ನಿರಾಸೆಗೊಂಡಿದ್ದಾರೆ ಅಂತ ಕೂಡ ಪತ್ರದಲ್ಲಿ ಮೆನ್ಷನ್ ಮಾಡಿದೆ ಅಂತ ಹೇಳಲಾಗ್ತಿದೆ. CS ಷಡಾಕ್ಷರಿ ಏನಿದ್ದಾರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರುವ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ 1/7/2024ರಿಂದ ಬಾಕಿ ಇರುವ ತುಟ್ಟಿ ಭತ್ಯೆಯ ಆದೇಶವನ್ನು ಶೀಘ್ರವಾಗಿ ಹೊರಡಿಸಿ. ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಈ ಜುಲೈಯಿಂದ ಏನ್ ಪೆಂಡಿಂಗ್ ಇದೆ ಅದನ್ನ ಡಿ.ಎ ನ ಶೀಘ್ರವಾಗಿ ಅದನ್ನು ಹೊರಡಿಸಿ ಆದೇಶ ಕೊಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ದೀಪಾವಳಿ ಹಬ್ಬಕ್ಕೆ ಒಂದು ದೊಡ್ಡ ಉಡುಗೊರೆ ಕೊಟ್ಟಿತ್ತು, ಕರೆಕ್ಟ್ ಅಲ್ವಾ? 3% ಒಂದು ಡಿ.ಎ ನ ಹೆಚ್ಚಳ ಮಾಡಿ. ಯಾವಾಗಲೂ ಅಷ್ಟೇ ರಾಜ್ಯ ಸರ್ಕಾರವು ಕೂಡ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವದ ಒಂದು ಸಂದರ್ಭದಲ್ಲಿ ಈ ಒಂದು ಡಿ.ಎ ಏನಿದೆ ತುಟ್ಟಿ ಭತ್ಯೆಯನ್ನು ಮಂಜೂರು ಮಾಡೋದೆಂಬ ಆಶಾಭಾವನೆಯನ್ನು ನೌಕರರು ಹೊಂದಿದ್ರು. ಪ್ರತಿ ಸಲನೂ ಅದೇ ರೀತಿ ಆಗ್ತಾ ಇತ್ತು, ಓಕೆನಾ. ಆದ್ರೆ ಈ ಸಲ ಆತರ ಆಗಿಲ್ಲ. ಈಗ ಆದೇಶ ಸರ್ಕಾರ ಹೊರಡಿಸದೇ ಇರೋದ್ರಿಂದ ರಾಜ್ಯದ 6 ಲಕ್ಷ ಸರ್ಕಾರಿ ಅಧಿಕಾರಿ ಮತ್ತು ನೌಕರರಲ್ಲಿ ತೀವ್ರ ನಿರಾಶೆ ಮೂಡಿಸಿದೆ. ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಕೂಡ ಬರ್ತಾ ಇದೆ, ಓಕೆನಾ. ಹೀಗೆ ಹಲವಾರು ಅಧಿಕಾರಿ ನೌಕರರು ಸಂಘದ ಮೇಲೆ ನಿರಂತರವಾಗಿ ಒತ್ತಡ ಆಗ್ತಿದ್ದಾರೆ ಅಂತ ಕೂಡ ಅವರು ಹೇಳಿದ್ದಾರೆ, ಷಡಾಕ್ಷರಿ ಅವರು, ಓಕೆನಾ. ಶೀಘ್ರವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ದಿನಾಂಕ 1/7/2024ರಿಂದ ಅನ್ವಯವಾಗುವಂತೆ ಬಾಕಿ ಇರುವ ಈ ಒಂದು ಏನು ತುಟ್ಟಿ ಭತ್ಯೆ ಬಾಕಿ ಇದೆ 3% ಅದನ್ನು ನಗದು ರೂಪದಲ್ಲಿ ನೀಡಿ ಆದೇಶ ಹೊರಡಿಸಿ ಅಂತ ಕೂಡ ಈ ಒಂದು ಪತ್ರದಲ್ಲಿ ಮನವಿ ಮಾಡ್ಕೊಂಡಿದೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ತುಟ್ಟಿ ಭತ್ಯೆ ಏರಿಕೆ ಮಾಡಿದ ಬಳಿಕ ಕರ್ನಾಟಕ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರ ಡಿ.ಎ ಹೆಚ್ಚಳದ ಕುರಿತು ಯಾವಾಗ ಆದೇಶವನ್ನು ಹೊರಡಿಸಲಿದೆ ಎಂದು ಕಾದು ಕುಳಿತಿದ್ರು. ಕಳೆದ ವಾರ ಸಾಮಾಜಿಕ ಜಾಲತಾಣದಲ್ಲಿ ಆತ್ಮೀಯ ರಾಜ್ಯದ ಸರ್ಕಾರಿ ನೌಕ ಬಾಂಧವರೇ, ಕೇಂದ್ರ ಸರ್ಕಾರದ ಆದೇಶದಂತೆ ರಾಜ್ಯದಲ್ಲಿ ಬಾಕಿ ಇರುವ ತುಟ್ಟಿ ಭತ್ಯೆ ಏನಿದೆ ಅದು ಬಾಕಿ ಇದ್ದು ಸೋಮವಾರ ಅಥವಾ ಮಂಗಳವಾರ ಆದೇಶವಾಗಿದೆ ಎಂಬ ಮಾಹಿತಿ ಹರಿದಾಡ್ತಿತ್ತು. ಆದ್ರೆ ಇನ್ನೂ ಆ ಮಾಹಿತಿ ಇವಾಗ ನೋಡಿದ್ರೆ ಆ ಮಾಹಿತಿ ಪ್ರಕಾರ ಯಾವುದೇ ಒಂದು ಅಪ್ಡೇಟ್ ಬಂದಿಲ್ಲ. ಅದು ಕೂಡ ಒಂದು ನೌಕರರಿಗೆ ನಿರಾಸೆ ಮೂಡಿದೆ. ಅಕ್ಟೋಬರ್ 16ರಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆದಿತ್ತು. ಆ ಸಭೆಯಲ್ಲೇ ಈ ಒಂದು ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಅನುಮೋದನೆ ಕೊಟ್ಟಿದ್ರು. ಸೆಂಟ್ರಲ್ ಗವರ್ಮೆಂಟ್ ಯಾರಿದ್ದಾರೆ ಅವರಿಗೆಲ್ಲ ಬಂಪರ್ ಅಂತ ಕೂಡ ಹೇಳ್ಬೋದಾಗಿತ್ತು. ಅದೇ ರೀತಿ ಪ್ರತಿ ವರ್ಷನೂ ಕೂಡ ಯಾವಾಗ ಕೇಂದ್ರ ಸರ್ಕಾರ ಕೊಡುತ್ತೆ ಅವಾಗ ರಾಜ್ಯ ಸರ್ಕಾರನೂ ಕೊಡ್ತಾ ಇತ್ತು. ಬಟ್ ಇಲ್ಲಿ ಈ ಸಲ ಕೊಡಕ್ ಆಗಿಲ್ಲ. ಒಂದು ಸಂಪ್ರದಾಯದಿಂದ ಕೇಂದ್ರ ಸರ್ಕಾರದಲ್ಲಿ ತುಟ್ಟಿ ಭತ್ಯೆ ಏರಿಕೆ ಬಳಿಕ ರಾಜ್ಯದಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಬೇಕಿತ್ತು ನೋಡೋದಾದ್ರೆ, ಬಟ್ ಹೆಚ್ಚಳ ಮಾಡಿಲ್ಲ. ಕೆಲವು ದಿನಗಳ ಹಿಂದೆ CS ಷಡಾಕ್ಷರಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. 1/7/2024ರಿಂದ ಅನ್ವಯವಾಗುವಂತೆ ಬಾಕಿ ಇರುವ ತುಟ್ಟಿ ಭತ್ಯೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಕೂಡ ಅವರು ಮನವಿ ಮಾಡಿದ್ದಾರೆ. ಮತ್ತು ಕೇಂದ್ರ ಸರ್ಕಾರದ ಡಿ.ಎ ಹೆಚ್ಚಳದಂತೆ ಆದೇಶವನ್ನು ಉಲ್ಲೇಖಿಸಿದ್ದರು, ಅವರು ಮೆನ್ಷನ್ ಮಾಡಿದ್ದಾರೆ. ಆದರೆ ಇನ್ನೂ ಸಹ ಆದೇಶ ಆಗಿಲ್ಲ. ಕಾದ್ ನೋಡಬೇಕು ಇದ್ರ ಬಗ್ಗೆ ಏನು ಅಪ್ಡೇಟ್ ಬರುತ್ತೆ ಅಂತ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.